ಶಾಸ್ತ್ರಿಗಳೇ, ಈ ಮಹಾಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಬಟ್ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಅಲ್ಲಿ ಕ್ರೌಡ್ ನೋಡಿದ್ರೆ ಎಷ್ಟೋ ಜನ ಹೆದರ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಬಟ್ ಇನ್ ಕೇಸ್ ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ, ಪುಣ್ಯ ಸ್ನಾನ ಮಾಡೋಕ್ ಆಗ್ಲಿಲ್ಲ ಅಂತ ಅಂದವರು ಏನ್ ಮಾಡ್ಬೇಕು? ಈಗ ಕರ್ನಾಟಕದವ್ರೆ ಬೇರೆ ಯಾವ ಸ್ಥಳಗಳಲ್ಲಿ ಪುಣ್ಯ ಸ್ನಾನ ಮಾಡ್ಬೋದು, ಅಥವಾ ಅಲ್ಲಿ ಅಷ್ಟೇ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ? ಇಲ್ಲಿ ಯಾವ ಸ್ಥಳಗಳಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಅದು ತುಂಬಾ ಶ್ರೇಷ್ಠವಾದದ್ದು. ಹೋಗಕ್ಕೆ ಸಾಧ್ಯವಾದರೆ ಒಳ್ಳೆಯದು. ಆಗಿಲ್ಲ ಅಂದ ಪಕ್ಷದಲ್ಲಿ ಅಲ್ಲಿಂದ ಬಂದಿರ್ತಾರಲ್ಲ ಅಂಥವ್ರ ಹತ್ರ ಸ್ವಲ್ಪ ನೀರು ಸಿಕ್ಕರೆ ಬಹಳ ಸಂತೋಷ, ಅಷ್ಟಕ್ಕೆ ಸಮಾಧಾನ ಮಾಡ್ಕೊಳ್ಬಹುದು. ಇಲ್ಲಪ್ಪ, ನಾನು ತುಂಬ ಕಡು ಬಡವರು ಇರ್ತಾರೆ, ಹೋಗೋಕ್ಕಾಗಲ್ಲ, ಕೇಳಿರ್ತಾರೆ, ಯಾರು ಅಂಥ ಸಂಪರ್ಕವೂ ಏರ್ಪಾಡಾಗಿರಲ್ಲ, ಅಂಥವ್ರಿಗೆ ನಮ್ಮ ಕಾವೇರಿ ಇದೆ, ಗೋದಾವರಿ ಇದೆ, ಹತ್ತಿರದಲ್ಲಿರ್ತ ಕಪಿಲಾ ನದಿ ಇದೆ, ಅಥವಾ ವರದಾ ನದಿ ಇದೆ, ಅಥವಾ ತುಂಗಭದ್ರಾ ಇದೆ, ಎಷ್ಟೋ ನದಿಗಳಿದ್ದಾವಲ್ಲ. ಮಾಘ ಸ್ನಾನ ತುಂಬ ಪವಿತ್ರವಾದದ್ದು ಅಂತ ಮಾಘ ಸ್ನಾನ ಅಂತಲೇ ಹೇಳ್ತಾರಲ್ವ. ಹಾಗಾಗಿ ಇಂಥ ಸಮೀಪದಲ್ಲಿ ಇರ್ತಕ್ಕಂಥ ಪುಷ್ಕರಗಳಲ್ಲಿ, ಕಲ್ಯಾಣಿಗಳಲ್ಲಿ, ಬಾವಿನಲ್ಲೂ ಹೇಳಿದೆ, ಬಾವಿನಲ್ಲಿ ನೀರನ್ನು ಸೇದ್ಬಿಟ್ಟು ಸ್ನಾನ ಮಾಡಿದ್ರೆ ಅದು ಅತ್ಯಂತ ಪುಣ್ಯ ಫಲ ಅನ್ನೋದನ್ನು ನಿರ್ಣಯ ಸಿಂಧು ಅಂತ ತುಂಬ ಶ್ರೇಷ್ಠವಾದ ಧರ್ಮಶಾಸ್ತ್ರ ಗ್ರಂಥಗಳು ಒಪ್ಪಿಕೊಂಡಿವೆ. ಹೀಗಾಗಿ ನೀವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು ಮನಸ್ಸಿನಲ್ಲಿ ನೀವು ಭಕ್ತಿಯಿಂದ ಹೇಳಿಕೊಂಡು ಬಾವಿ ನೀರನ್ನು ಸ್ನಾನ ಮಾಡಿದ್ರೂ ಖಂಡಿತವಾಗಿಯೂ ಪುಣ್ಯ ಫಲ ಇದೆ. ಸ್ನಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದೆ ನೋಡಿ ನಮ್ಮ ಹಿಂದೂ ಸಂಸ್ಕೃತಿ. ಒಂದು ಸ್ನಾನದಲ್ಲಿ ನೀವು ಧರ್ಮಾಚರಣೆ ಮಾಡಬಹುದು ಅಂತ. ಹೀಗಾಗಿ ಇರ್ತಕ್ಕಂಥವ್ರು ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೇ ಖಂಡಿತ ಸ್ನಾನ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಲ್ಲೇ ಪುಣ್ಯ ಸಂಪಾದನೆಗೆ ಅವಕಾಶ ಇದೆ. ಯಾರೂ ಕಂಗಾಲಾಗುವ, ಧಾವಂತಕ್ಕೊಳಗಾಗುವ, ಬೇಸರ ಮಾಡಿಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.